ಕೆಲವರು ನಡೆಯುವ ಎಲ್ಲವನ್ನೂ ಮನಸ್ಸಿನಲ್ಲಿಟ್ಟುಕೊಳ್ಳುತ್ತಾರೆ. ಅವರು ಇತರರ ವ್ಯವಹಾರದ ಬಗ್ಗೆ ಯೋಚಿಸುವ ಮೂಲಕ ಮತ್ತು ತಮ್ಮ ಮನಸ್ಸಿನಲ್ಲಿಯೇ ವಾದಿಸುವ ಮೂಲಕ ತಮ್ಮನ್ನು ತಾವೇ ಚಂಚಲಗೊಳಿಸಿಕೊಳ್ಳುತ್ತಾರೆ. ಮನಸ್ಸಿನ ಇಂತಹ ದೋಷಗಳು ಸುಂದರವಾದ ಜೀವನವನ್ನು ಹಾಳು ಮಾಡುತ್ತವೆ ಎಂದು ಅವರು ತಿಳಿದುಕೊಂಡೇ ಇರುವುದಿಲ್ಲ. ಸಂತೋಷದ ಜೀವನಕ್ಕಾಗಿ ಮನಸ್ಸನ್ನು ಸಂತೋಷವಾಗಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾದ ವಿಷಯ. ಏಕೆಂದರೆ ಮನಸ್ಸು ನನ್ನದು. ಯಾವುದೇ ವ್ಯಕ್ತಿಯು ಹೇಗೆ ವರ್ತಿಸುತ್ತಾನೆ ಎಂಬುದು ಅವನ ಮೇಲೆ ಅವಲಂಬಿತವಾಗಿರುತ್ತದೆ. ನಾನು ಅವರ ಮಾತುಗಳನ್ನು ನನ್ನ ಮನಸ್ಸಿನಲ್ಲಿಟ್ಟುಕೊಳ್ಳದಿದ್ದಾಗ ನನಗೆ ದುಃಖವಾಗುವುದಿಲ್ಲ. ಇದಲ್ಲದೆ ನಾನು ಭಗವಂತನನ್ನು ಸ್ಮರಿಸುತ್ತೇನೆ ಮತ್ತು ಎಲ್ಲರಿಗೂ ಶುಭ ಹಾರೈಸುತ್ತೇನೆ. ಇದು ನನ್ನನ್ನು ಸಂತೋಷವಾಗಿಡಲು ನನಗೆ ತುಂಬಾ ಸಹಾಯ ಮಾಡುತ್ತದೆ.